ನಮ್ಮ ವಾಸ ವೈಕುಂಠಕ್ಕೆ ಬಂದು ಬಹಳ ಸಮಯವಾಯಿತು. ಯಾರಲ್ಲಿ ಅತಿಥಿಗಳಿಗೆ ತಂಪು ಪಾನೀಯಗಳು ಬರಲಿ. ಲಕ್ಷ್ಮಿ, ನಿನ್ನ ಬಳ್ಳಿನಲ್ಲಿರುವ ವಜ್ರದ ಹಾರವು ಜಗಜಗಿಸುತ್ತಿದೆ. ಹೌದು ಅತ್ತಿಗೆ, ಹಾರ ಹೊಳೆಯುತ್ತಿದೆ. ಓ, ಇದಾ? ಕಳೆದ ಭಾನುವಾರ ಸಂಜೆ ಹೀಗೆ ನಾವಿಬ್ಬರು ವಿಹರಿಸುತ್ತಿದ್ದಾಗ ಬೆಂಗಳೂರಿನ ಭೀಮಾ ಜ್ಯುವೆಲರ್ಸ್ ಎದುರಿಗೆ ಕಾಣಿಸಿತು. ಕೂಡಲೇ ನಮ್ಮ ಅಕ್ಕಸಾಲಿಗರಿಗೆ ಹೇಳಿದೆ ಅಷ್ಟೇ. ಬಹಳ ಸೊಗಸಾಗಿದೆ. ಅಮ್ಮ ಪಾರ್ವತಿ, ಕೈಲಾಸದಲ್ಲಿ ಎಲ್ಲ ಕ್ಷೇಮ ತಾನೆ? ಓಹೋ, ಎಲ್ಲವೂ ಕ್ಷೇಮ. ಅಂದ ಹಾಗೆ ಅಣ್ಣ ಎಲ್ಲಿ ಕಾಣಿಸುತ್ತಿಲ್ಲವಲ್ಲ? ಅವರು ಇನ್ನೆಲ್ಲಿ ಭೂಲೋಕದಲ್ಲಿ ತಮ್ಮ ಪರಮ ಭಕ್ತರ ಬಳಿ ಇನ್ನೇನು ಸ್ವಲ್ಪ ಸಮಯದಲ್ಲೇ ಹಿಂದಿರುಗಲಿದ್ದಾರೆ. ಹಾ, ಭೂಲೋಕ ಎಂದಾಗ ನೆನಪಾಯಿತು ನೋಡು. ಈ ತಿಂಗಳು ಬಹಳಷ್ಟು ವಿದ್ಯಾರ್ಥಿಗಳು ತಂದೆ ತಾಯಿಯರು ನನ್ನನ್ನು ಸ್ಮರಿಸುತ್ತಿದ್ದಾರೆ, ಆರಾಧಿಸುತ್ತಿದ್ದಾರೆ. ಪರೀಕ್ಷೆಗಳ ಸಮಯ ಅಲ್ಲವೇ? ಕೆಲವರು ಲಂಚ ಕೊಡಲು ಮುಂದಾಗಿದ್ದಾರೆ. ನನಗೆ ಅಷ್ಟು ಅಂಕ ಬಂದರೆ ಹೀಗೆ ಮಾಡುತ್ತೇನೆ, ಹಾಗೆ ಮಾಡುತ್ತೇನೆ ಅಂತ. ಈ ಮಾನವರ ಬುದ್ಧಿಯೇ ಹಾಗೆ, ಸದಾ ನನ್ನ ಹಿಂದೆ ಹುಚ್ಚು ಕುದುರೆಗಳ ಹಾಗೆ ಓಡುತ್ತಲೇ ಇರುತ್ತಾರೆ. ಎಲ್ಲರೂ ಹಾಗಲ್ಲ ಲಕ್ಷ್ಮಿ. ಇಂದಿಗೂ ಅದೆಷ್ಟೋ ಶಾಲೆಗಳಲ್ಲಿ ಶಿಕ್ಷಕರು ತಮ್ಮ ಸಮಯ ಜ್ಞಾನವನ್ನು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಭೂಲೋಕ ಅಂದಾಗ ನೆನಪಾಯಿತು ನೋಡಿ. ಕೆಲವು ಹೆಂಗಳೆಯರು ಸರಸ್ವತಿ ದೇವಿಯನ್ನು ಆರಾಧಿಸಲು ಬರುತ್ತಿದ್ದಾರೆ. ನೋಡೋಣವೇ? ಹಾ, ನೋಡೋಣ. ಬನ್ನಿ, ವೀಕ್ಷಿಸೋಣ. ಹೋಗೋಣ ಹೋಗೋಣ. ವಹಿವಾಟು ನಡೆಯುವುದು ನನ್ನಿಂದಲೇ ಎಂದರೆ ತಪ್ಪಾಗಲಾರದು. ಸಣ್ಣ ಸಣ್ಣ ದಿನಸಿ ಅಂಗಡಿಯವರಿಂದ ಹಿಡಿದು ದೊಡ್ಡ ದೊಡ್ಡ ಉಕ್ಕಿನ
ಕಾರ್ಖಾನೆಗಳು ಕೂಡ ಅವರ ಅಭಿವೃದ್ಧಿಗಾಗಿ ನನ್ನ ಹೆಸರನ್ನೇ ಬಳಸುತ್ತಾರೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನನ್ನನ್ನು ಬೇರೆ ಬೇರೆ ಹೆಸರುಗಳಿಂದ ನಾಮಕರಣ ಮಾಡಿದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಝಣ ನಾಣ್ಯಗಳು, ವಿಧ ವಿಧವಾದ ನೋಟುಗಳು ವಿಧ ವಿಧವಾಗಿವೆ. ಕೆಲವರಿಗೆ ಅವುಗಳನ್ನು ಸಂಗ್ರಹಿಸುವ ಹವ್ಯಾಸವೂ ಇದೆ. ಹೌದು, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಾಣ್ಯಗಳ ಸಂಗ್ರಹಾಲಯವೇ ಇದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಭೇಟಿ ಮಾಡಿ ಹಲವು ವಿಷಯಗಳನ್ನು ತಿಳಿಯುತ್ತಾರೆ. ಸತ್ಯದ ಮಾತು ಸರಸ್ವತಿ. ಜನರಿಗಂತೂ ನನ್ನನ್ನು ಕಂಡಾಗ ಆಗುವ ಸಂತೋಷ, ಆರ್ಥಿಕ ಸ್ವಾವಲಂಬನೆ, ಭದ್ರತೆಯ ಭಾವನೆ ಸಿಗುತ್ತದೆ. ತಿಂಗಳಿಡೀ ದುಡಿದ ಪರಿಶ್ರಮ ಫಲಿಸಿತು ಎಂದೆನಿಸುತ್ತದೆ. ಅವರ ಆನ್ಲೈನ್ ಖಾತೆ, ಪಾಸ್ಬುಕ್ಗಳನ್ನು ನೋಡುವಾಗ ಅವರ ಕಣ್ಣುಗಳಂತೂ ಕಮಲಗಳಂತೆ ಅರಳಿರುತ್ತವೆ. ಹೌದು, ಈ ನಾಣ್ಯಗಳ ಇನ್ನೊಂದು ಮುಖವೂ ಇದೆ ಅಲ್ಲವೇ? ಹಾ, ನಾನು ಅದನ್ನೇ ಹೇಳಲಿದ್ದೆ. ಈ ಮಾನವರ ನಡುವೆ ನಡೆಯುವ ಕದನ, ಕಲಹ, ದ್ವೇಷ, ಅಸೂಯೆ ಇವೆಲ್ಲವುಗಳಿಗೂ ನನ್ನ ಮೇಲಿನ ಅತಿಯಾದ ವ್ಯಾಮೋಹವೇ ಕಾರಣ. ಹಾಗೋ, ಅಲ್ಲಿ ಇನ್ನೊಂದು ಹೆಂಗೆಳೆಯರ ತಂಡ ಲಕ್ಷ್ಮೀದೇವಿಗಾಗಿ ನರ್ತಿಸುತ್ತಿದ್ದಾರೆ. ವೀಕ್ಷಿಸೋಣವೇ? ನಾನು ಅವರೊಂದಿಗೆ ಸೇರಿಕೊಂಡಿದ್ದೇನೆ. ಬನ್ನಿ ವೀಕ್ಷಿಸೋಣ. सुमनसवन्दित सुन्दरि माधवि चन्द्रसहोदरि प्रेममयि मुनिगणवन्दित मोक्षप्रदायिनि मञ्जुळभाषिणि वेदनुते पङ्कजवासिनि देवसुपूजित सर्गुणवर्षिणि शान्तियुते जय जय हे मधुसूदन कामिनि आदिलक्ष्मि जय पालय ಲಕ್ಷ್ಮಿ, ನಿನ್ನ ನೃತ್ಯ ಬಹಳ ಸೊಗಸಾಗಿತ್ತು. ಹೌದು ಲಕ್ಷ್ಮಿ, ತುಂಬಾ ಸೊಗಸಾಗಿತ್ತು. ಸುಖ, ನೆಮ್ಮದಿ, ಸಂತೋಷದ ಬಾಳ್ವೆಗೆ ಎಷ್ಟು ಹಣ ಬೇಕು ಎಂಬುದನ್ನು ಮನುಷ್ಯ ಅರಿತರೆ ಸಾಕು. ಭೂಮಿಯನ್ನೇ ಸ್ವರ್ಗವನ್ನಾಗಿಸಬಹುದು ಎನ್ನುವುದು ನನ್ನ ಅನಿಸಿಕೆ. ಏನಂತೀರಿ? ನಿಮ್ಮಿಬ್ಬರ ಜೊತೆ ನಾನಿರಲೇಬೇಕು. ನಾನು ಧೈರ್ಯ, ಶೌರ್ಯದ ಸಂಕೇತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಕಾರ್ಪಣ್ಯಗಳು ಬಂದೇ ಬರುತ್ತದೆ. ಅದನ್ನು ಧೈರ್ಯದಿಂದ, ನಿರ್ಭೀತಿಯಿಂದ ಎದುರಿಸಲು ನನ್ನ ಕೃಪೆ, ಅನುಗ್ರಹವಿರಲೇಬೇಕು. ನನ್ನನ್ನು ಭಕ್ತಿಯಿಂದ ಅಮ್ಮ ಭವಾನಿ ಎಂದು ಕರೆದರೆ ಸಾಕು, ತಾಯಿ ಮಗುವಿನ ಕರೆಗೆ ಓಡಿ ಬರುವ ಹಾಗೆ ಅವರನ್ನು ಬಂದು ರಕ್ಷಿಸುತ್ತೇನೆ. ಜಗಜ್ಜನನಿ, ನವರಾತ್ರಿ ರೂಪಿಣಿ ಆಗಿರುವ ನಾನು ನನ್ನನ್ನು ನಂಬಿದವರನ್ನು ಸದಾ ಕೈಬಿಡದೆ ಸಲಹುವೆನು. ಹೆಣ್ಣನ್ನು ಭೂಮಿಗೆ ಹೋಲಿಸುತ್ತಾರೆ, ಅವಳ ಕ್ಷಮೆಯ ಗುಣಕ್ಕೆ, ಸಹಿಸುವ ಸಾಮರ್ಥ್ಯಕ್ಕೆ. ಆದರೆ ಅವಳನ್ನು ಅತಿಯಾಗಿ ಹಿಂಸಿಸಿ ಅವಮಾನಿಸಿದರೆ ಯಾರೂ ಊಹಿಸಲಾರದಷ್ಟು ರೊಚ್ಚಿಗೇರಿ ರಣಚಂಡಿಯಾಗಬಲ್ಲಳು. ಇಂದಿನ ಆಧುನಿಕ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಪರಿಣಿತ ಗಳಿಸಿ ಉನ್ನತ ಸ್ಥಾನಕ್ಕೇರಿದ್ದಾಳೆ. ಮುಂಬರುವ ಪೀಳಿಗೆಗಳಿಗೆ ಸ್ಫೂರ್ತಿಯಾಗಿದ್ದಾಳೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವೇ. ಅದು ಮತ್ತೊಂದು ಹೆಂಗಳೆಯರ ತಂಡ ಜಗನ್ಮಾತೆಯಲ್ಲೂ ಆರಾಧಿಸಲು ಬರುತ್ತಿದ್ದಾರೆ. ಬನ್ನಿ ವೀಕ್ಷಿಸೋಣ. ವೀಕ್ಷಿಸು.
ನೃತ್ಯ ಬಹಳ ಚೆನ್ನಾಗಿತ್ತು. ಇಂತೂ ಇಂತೂ ಯಶಸ್ಸಿನ ಜೀವನಕ್ಕೆ ನಮ್ಮ ಮೂವರ ಅನುಗ್ರಹವಿರಬೇಕು. ನಮ್ಮ ಮೂವರನ್ನು ಬೇರೆ ಬೇರೆಯಾಗಿ ನೋಡದೆ ತ್ರಿಶಕ್ತಿಯರ ಮಹಿಮೆಯನ್ನು ಅರಿತುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ಶುಭಮಸ್ತು.